ಖಂಡ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಇದೀಗ ಪ್ರಮುಖ ಆರೋಪಿಯಾಗಿದ್ದರು ವಿನಯ್ ಕುಲಕರ್ಣಿ ಅವರಿಗೆ ಹೈಕೋರ್ಟ್ ಬೇಲ್ ಕೊಟ್ಟಿದೆ. ಅದ್ರ ಜೊತೆಗೆ ಆ ಒಂದು ಆಜ್ಞೆ ಏನು ಕೆಳ ಹಂತದ ನ್ಯಾಯಾಲಯ ನೀಡಿದ್ದಂಥ ಆಜ್ಞೆಗೆ ಸ್ಟೇನು ಕೂಡ ಕೊಟ್ಟಿದೆ. ಇದೀಗ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಮೃತ ಯೋಗೇಶ್ ಅವರ ಪತ್ನಿ ಮಲ್ಲಮ್ಮ ಇದ್ದಾರೆ. ಬನ್ನಿ ಅವರ ಪ್ರತಿಕ್ರಿಯೆ ಏನಂತಂದರೆ, ಅಂದರೆ ಈಗ ಇಷ್ಟೆಲ್ಲ ನಿರಂತರವಾಗಿ ಹೋರಾಟ ಆಯಿತು, ಅದಾದ ನಂತರ ಜಿಲ್ಲಾ ನ್ಯಾಯಾಲಯದಲ್ಲಿ ಅವರಿಗೆ ಜೀವಾವಧಿ ಶಿಕ್ಷೆ ಆಯಿತು. ಆದರೆ ಈಗ ಅದಕ್ಕೆ ಸ್ಟೇ ಸಿಕ್ಕಿದೆ ಮತ್ತು ಬೇಲ್ ಸಿಕ್ಕಿದೆ. ಏನು ಅನಿಸ್ತಾ ಇದೆ? ಏನು ಅನ್ಸಾದತ್ತ ನಂಗಂತೂ ಏನು ಖುಷಿ ಐತಿ, ಸಂತೋಷ ಐತಿ ಅಂತೇನಿಲ್ಲ. ಆದರೆ ನ್ಯಾಯಾಲಯ ತೀರ್ಪು ಕೊಟ್ಟಿದ್ದಕ್ಕೆ ನಾವೆಲ್ಲರೂ ತಲೆಬಾಗಲೇಬೇಕಂತ ನಾ ಹೇಳ್ತೀನಿ. ಈಗ ಮುಂದಿನ ನಿಮ್ಮ ನಡೆ ಏನಾದರೂ ಈ ಬಗ್ಗೆ ಈಗ ಮುಂದಿನ ನಡೆ ಏನಕ್ಕೆ ಇಂಪಾರ್ಟೆಂಟ್, ಫಸ್ಟ್ ನನ್ನ ಮಕ್ಕಳ ಎಜುಕೇಷನು, ನಂಗೆ ಕ್ಷೇತ್ರ ಜನ, ಆಮೇಲೆ ಮುಂದೆ ಕ್ಷೇತ್ರ ಜನ ಕೇಳ್ಕೊಂಡು ಹಿರಿಯರು ಏನಂತಾರೆ ಮಾರ್ಗದರ್ಶನ ತೋರಿಸ್ತಾರೆ, ಅದ್ರ ಪ್ರಕಾರ ನೋಡಿ. ಈಗ ಇವರು ಗುರುನಾಥ್ ಗೌಡ ಆಯಿತು ಅಥವಾ ಕೊರವರ ಆಯಿತು, ಇದೀಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ಅದು ನಿಮ್ಮ ಬೆಂಬಲ ಇದೆ ಅದಕ್ಕೆ? ಇಲ್ಲ, ನನ್ನ ಬೆಂಬಲ. ಯಾಕಂದರೆ ನನ್ನ ಇಷ್ಟು ದಿನ ಆದರೂ ನನ್ನ ಗಂಡನ ಕಳ್ಕೊಂಡು ನಾ ಏನು ಸಫರ್ ಪಟ್ಟೇನೆ, ಅದಕ್ಕೆ ಯಾರೂ ಕೊರೋರವರು ಬೆನ್ನೆಲುಬಾಗಿ ನಿಂತಿಲ್ಲ, ಗುರುನಾಥ್ ಗೌಡ್ರವರು ಬೆನ್ನೆಲುಬಾಗಿ ನಿಂತಿಲ್ಲ. ಏಕೆಂದ್ರೆ ನಮ್ಗೆ ಅವ್ರಲಿಂದ ಬರೀ ಸಮಸ್ಯೆಗಳು, ನಾವು ಗುರುನಾಥ್ ಗೌಡ್ರಲಿಂದಂತೂ ಸಾಕಷ್ಟು ನೋವು ಪಟ್ಟೇವಿ, ನಾವು ನೋವು ತಿಂದೇವಿ. ಆ ನೋವನ್ನು ಮರೆಯೋಕ್ಕಂತೂ ಯಾವತ್ತೂ ಆಗೋದಿಲ್ಲ. ಏಕೆಂದ್ರೆ ಈಗ ನಾ ಕ್ಷೇತ್ರ ಜನ ಇರೋದು ಹಾಕ್ಕೊಂಡು ನಾ ಯಾವುದೂ ಕೆಲಸನೂ ಮಾಡೋಂಗಿಲ್ಲ. ನನ್ನ ಮಕ್ಕಳು ಏನು ಹೇಳ್ತಾರೆ, ನನ್ನ ಮಕ್ಕಳು ನನ್ನ ಕ್ಷೇತ್ರ ಜನ ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೋತೇನೆ. ಈಗ ಕೊಲೆ ಅದು ನಿಮ್ಮ ಅತ್ಯಂತ ಪ್ರೀತಿಯ ಮತ್ತು ಆತ್ಮೀಯರಾಗಿದ್ದು ನಿಮ್ಮ ಪತಿಯದ ಕೊಲೆ ಆಗಿದೆ. ಈ ಸಂದರ್ಭದಲ್ಲಿ ಯೂಶ್ವಲಿ ಯಾರು ತಮ್ಗೆ ಹೋಗೋದಕ್ಕಾಗಲಿಲ್ಲ ಅಂದರೂ ಕೂಡ ಆರ್ಥಿಕವಾಗಿ ಸಮಸ್ಯೆ ಆಗ್ಬೋದಂತ ಯಾರು ಹೋಗ್ತಾರೆ ಅವ್ರಿಗೆ ಬೆಂಬಲ ಕೊಡೋದು ಎಲ್ಲ ಕಡೆಗೆ ಇರ್ತದೆ. ಯಾಕೆ ಅಷ್ಟೊಂದು ತಾವು ಯಾಕೆ ನೊಂದ್ಕೊಂಡಿದ್ದೀರಿ ಈ ವಿಷಯವಾಗಿ? ನಾನು ಹೋರಾಟ ಮಾಡ್ಬೇಕಾರೆ, ನಾ ನ್ಯಾಯ ಕೊಡಂತೇಳಿ ನಾ ಇದನ್ನು ಮಾಡ್ಬೇಕಾರೆ ನಂಗೆ ಎಷ್ಟು ಜನ ನೋವು ಕೊಟ್ಟರೆ, ಎಷ್ಟು ಜನ ಅಲ್ಲಿಂದ ನಾನು ನೋವು ತಿಂದೇನಿ. ಆ್ಯಕ್ಚುಲಿ ನನ್ನ ತವ್ರ ಮನೆ ಗಂಡನ ಮನೆ ಎರಡೂ ನನಗೆ ಇವತ್ತಿನ ಮಟ್ಟಿಗೆ ಇಲ್ಲ ಅಂದಮೇಲೆ ನಾನು ಯಾವುದೂ ನ್ಯಾಯ ಅದು ಅವ್ರ ಬಗ್ಗೆ ಇವ್ರ ಬಗ್ಗೆ ತಲೆ ಕೆಡಿಸೋಲ್ಲ. ನನ್ನ ಮಕ್ಕಳೇನು, ನನ್ನ ಮಕ್ಕಳ ಎಜುಕೇಷನ್ ಏನು, ನನ್ನ ಕ್ಷೇತ್ರ ಜನ ಹಿರಿಯರೇನು ಅಷ್ಟೇ ನಾ ತಲೆ. ನನ್ನ ಕ್ಷೇತ್ರ ಜನ ಏನಾದರೂ ಇದನ್ನು ಮಾಡಿ ಸಪೋರ್ಟ್ ಮಾಡೋದು ಮಾಡ್ತೀನಿ. ಅಂದರೆ ತಾವು ಸುಪ್ರೀಂ ಕೋರ್ಟ್ ಹೋಗೋದ್ರ ಬಗ್ಗೆ ಇನ್ನು ತಾವೇನೋ ಯಾವುದೇ ನನ್ನಿಂದ ನನ್ನ ಸ್ವಂತ ನಿರ್ಣಯ ಯಾವುದೂ ತೊಗೋದಿಲ್ಲ. ಯಾರ ನಿರ್ಣಯದ ಮೇಲೆ ನೀವು ಮತ್ತೆ ಮುಂದುವರಿತೀರಿ? ಹಾಗಾದರೆ ನನ್ನ ಮಕ್ಕಳದ, ನನ್ನ ಕ್ಷೇತ್ರ ಜನ ಹಿರಿಯರ್ದು, ಅದ್ರ ಪ್ರಕಾರ. ಇದಿಷ್ಟು ಮಲ್ಲಮ್ಮ ಅವರ ಹೇಳಿಕೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ ಪೇಟೆ, TV9 ಧಾರವಾಡ.